ಪಿಕೆ ಹಳ್ಳಿ ಏತ ನೀರಾವರಿ ಯೋಜನೆ ಗಣಿಬಾಧಿತ ಪ್ರದೇಶದ ಜನರ ಬಹುದಿನಗಳ ಕನಸು ಮತ್ತು ಪಾಪಿನಾಯಕನಹಳ್ಳಿ ಸುತ್ತಮುತ್ತಲಿನ ಭಾಗದ ಭೌಗೋಳಿಕ ಅಸಮತೋಲನ ಸರಿಪಡಿಸುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ತುಂಗಭದ್ರಾ ನದಿಯಿಂದ ಶಾಶ್ವತ ಕುಡಿಯುವ ನೀರು ಪೂರೈಸುವ ಮತ್ತು 22 ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಇಂದು ಅತ್ಯಂತ ಸಂತೋಷದ ಚಾಲನೆ ನೀಡಿದ್ದೇನೆ. ಹೊಸಪೇಟೆ ತಾಲೂಕು ವ್ಯಾಪ್ತಿಯ ಪಾಪಿನಾಯಕನಹಳ್ಳಿ ಶಾಶ್ವತ ಕುಡಿಯುವ ನೀರು ಮತ್ತು ಕೆರೆ ತುಂಬಿಸುವ ಯೋಜನೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸುವುದಾಗಿ ಕಮಲಾಪುರದಲ್ಲಿ ನಡೆದ ಉಪಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಭರವಸೆ ನೀಡಲಾಗಿತ್ತು. ಅದರಂತೆ ಇಂದು ಈ ಕಾಮಗಾರಿಗೆ ಶಂಕುಸ್ಥಾಪನೆ ಈಡೇರಿಸುತ್ತಿದ್ದು ನಮ್ಮ ಸರ್ಕಾರವು ನೀಡಿದ ಭರವಸೆಯನ್ನು ಈಡೇರಿಸಿದೆ ಎಂದು ತಿಳಿಸಲು ಸಂತಸ ಆಗುತ್ತೆ. 0.34 TMC ತುಂಬಿಸಲಾಗುವುದು. ಅಣತಿ ದೂರದಲ್ಲಿ ತುಂಗಭದ್ರೆ ನೆಲೆ ನಿಂತರೂ ಬರ ಮತ್ತು ಕುಡಿಯುವ ನೀರಿಗೆ ಭವಣಿ ಅನುಭವಿಸುತ್ತಿದ್ದ ಸುಮಾರು 18 ಹಳ್ಳಿಗಳ ಜನರ ಬಹು ವರ್ಷಗಳ ಬೇಡಿಕೆ ಸಾಕಾರಗೊಳಿಸಿದವರು ಶ್ರೀ ಆನಂದ್ ಸಿಂಗ್, ಜನಪ್ರಿಯ ಶಾಸಕರು, ಮಾನ್ಯ ಸಚಿವರು, ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು, ಕರ್ನಾಟಕ ಸರ್ಕಾರ. ಗ್ರಾಮದಲ್ಲಿ ಪಾಪಿನಾಯಕನಹಳ್ಳಿ ಗ್ರಾಮದಲ್ಲಿ ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರವರು ನೀರು ತುಂಬಿಸುವ ಯೋಜನೆಯನ್ನ ಉದ್ಘಾಟನೆ ಮಾಡಿರುತ್ತಾರೆ. ರೈತ ಜನರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಾರೆ. ಕೆರೆಗೆ ನೀರು ತುಂಬಿಸುವಂತ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ನಮ್ಮ ಮಂತ್ರಿಗಳು ಆನಂದ್ ಸಿಂಗ್ ಸಾಹೇಬರು ಬಹಳ ಕಟಿಬದ್ಧವಾಗಿ ಸಂಪುಟದಲ್ಲಿ ಅವರು ಚರ್ಚೆ ಮಾಡಿಕೊಂಡು ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದುಕೊಂಡು ಈ ಭಾಗಕ್ಕೆ ತಂದದಕ್ಕೆ ನಾನು ಈ ಜಿಲ್ಲೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈ ಭಾಗದ ಕಾರಿಗನೂರು ಮತ್ತು ಅಲ್ಲಿಂದ ಬೂನಹಳ್ಳಿವರೆಗೆ ನೀರಾವರಿ ಇಲ್ಲ ಅಂತ ಒಂದು ಪ್ರದೇಶಕ್ಕೆ ನೀರನ್ನು ಒದಗಿಸಲಾಗುತ್ತು. ಮತ್ತೆ ಕೆರೆಗಳನ್ನ ತುಂಬುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಮಾತನಾಡ್ಬಿಟ್ಟಿದ್ರು. ಇವತ್ತು ಆ ಮಾತಿನ ಪ್ರಕಾರ ಇವತ್ತು 243 ಕೋಟಿ ರೂಪಾಯಿ ಯೋಜನೆಯನ್ನ ಇವತ್ತು ನಾವೆಲ್ಲ ಸಾಕ್ಷಿ ಇದ್ದೀವಿ. ಹಾಗಾಗಿ ಈ ವಿಜಯನಗರ ಕ್ಷೇತ್ರದ ಎಲ್ಲಾ ಜನರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಗಭದ್ರೆಯ ವರದಿಂದ ಹೊಸಪೇಟೆಯ ಉತ್ತರ ಭಾಗ ಹಚ್ಚ ಹಸರಿನ ಸಮೃದ್ಧಿಯಿಂದ ಕಂಗೊಳಿಸಿದರೆ, ದಕ್ಷಿಣದ ಭಾಗ ಕುರ್ಚಲು ಕಾಡು ಸುತ್ತುವರಿದ ಕಲ್ಚಟ್ಟು ಭೂಮಿ. ತುಂಗಭದ್ರಾ ಕಾಲುವೆಗಳಿಂದ ಮೇಲ್ಮಟ್ಟದಲ್ಲಿರುವುದರಿಂದ ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿತ್ತು ಮತ್ತು ಇಲ್ಲಿನ ಜನರ ಜೀವನ ಬೀಳುವ ಮಳೆ ಮೇಲೇನೆ ಅವಲಂಬಿತವಾಗಿತ್ತು. ಕುಡಿಯುವ ನೀರು ಫ್ಲೋರೈಡ್ನಿಂದ ಕೂಡಿತ್ತು. ಈ ಪ್ರದೇಶದ ಜನರ ಜೀವನ ಪುನಶ್ಚೇತನಗೊಳಿಸುವಂತಹ ಪಿಕೆ ಹಳ್ಳಿ ಏತ ನೀರಾವರಿ ಯೋಜನೆ ಇಂಗಳಗಿ, ಕಾರಿಗನೂರು, ಮಲಪನಗುಡಿ, ಸೀತಾರಾಮ ತಾಂಡ, ನಲ್ಲಾಪುರ, ಚಿನ್ನಾಪುರ, ಸಾಂಕ್ಲಾಪುರ, ಧರ್ಮಸಾಗರ, ಕಾಕುಬಾಳು, ಕೋಟಿಗಾನಹಳ್ಳಿ, ಗಾದಿಗನೂರು, ಭುವನಹಳ್ಳಿ, ವಡ್ಡರಹಳ್ಳಿ, ಗುಡ್ಲುವದ್ದಿಗೇರಿ, ಬೈಲುವದ್ದಿಗೇರಿ, ಪಾಪಿನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಪುರಾತನ ಕೆರೆಗಳ ಪುನಶ್ಚೇತನ, ಹೊಸ ಕೆರೆಗಳ ನಿರ್ಮಾಣ ಒಳಗೊಂಡಂತೆ ಸುಮಾರು 21 ಕೆರೆಗಳಿಗೆ ತುಂಗಭದ್ರಾ ನದಿಯಿಂದ ನೀರನ್ನು ತುಂಬಿಸುವ ಯೋಜನೆ ಸುಮಾರು 243 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಂಡಿರುತ್ತದೆ. ಈ ಯೋಜನೆಯಡಿ 0.308 TMC ನೀರನ್ನು ತುಂಗಭದ್ರಾ ನದಿಯಿಂದ ಜೂನ್ನಿಂದ ಆಗಸ್ಟ್ನವರೆಗೆ 3 ತಿಂಗಳ ಕಾಲ ಕೆರೆಗಳನ್ನು ತುಂಬಿಸಲು ದಿನದ 22 ಗಂಟೆಗಳು ಕಾರ್ಯನಿರ್ವಹಿಸುವ ಪಂಪ್ನೊಂದಿಗೆ ಪ್ರತ್ಯೇಕ ವಿದ್ಯುತ್ ಸಬ್ಸ್ಟೇಷನ್ಗಳನ್ನು ಹೊಂದಿದೆ. ನಿಂಬಾಪುರದಿಂದ ಮೇಲೆತ್ತುವ ನೀರು 17.220 ಕಿಲೋಮೀಟರ್ ಉದ್ದದ ಮುಖ್ಯ ರೈಸಿಂಗ್ ಪೈಪ್ ಲೈನ್ ಮೂಲಕ ಸಾಗುತ್ತದೆ. ಅಲ್ಲಿಂದ 4.709 ಕಿಲೋಮೀಟರ್ ಉದ್ದದ ಬ್ಲೀಡರ್ಗಳ ಮೂಲಕ ಮತ್ತು 53.458 ಕಿಲೋಮೀಟರ್ ಗುರುತ್ವಾಕರ್ಷಣೆಯ ಮೂಲಕ ಹರಿದು ಕೆರೆಗಳನ್ನು ಸೇರುತ್ತದೆ. ಈ ಯೋಜನೆಯಿಂದ ಈ ಭಾಗದ ಕೆರೆಗಳಿಗೆ ನೀರು ಮರುಪೂರಣವಾಗುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ.
ಮೊದ್ಲು ಬರಡು ಭೂಮಿ ಎಂಬುದೇ ಗುಬ್ಬಿ ಕುಡಿಯಕ್ಕೆ ನೀರು ಸಿಗ್ತಿದ್ದಿಲ್ಲ ಇಲ್ಲಿ ಅಂತ ಪರಿಸ್ಥಿತಿ ಇತ್ತು. ಯಾವಾಗಿದು ಏತ ನೀರಾವರಿ ಮಾಡಿಕೊಟ್ರು ನಮ್ಮ ದಣ್ಯರು, ನಾವು ಎಲ್ಲಿ ಬೇಕಲ್ಲೇ ಬೆಂಗಳೂರು ಅಲ್ಲಿ ಇಲ್ಲಿ ದುಡ್ಕಂಡ್ ತಿಂಬಾಕ ಹೋಗ್ತಿದ್ವಿ. ಮೊದ್ಲು ಈ ನೀರು ಆದಾಗ್ಲಿದ್ದ ಯಾರು ಎಲ್ಲಿಗೆ ಹೋಗಲ್ಲ. 50 ವರ್ಷದಿಂದ ಎಲೆಕ್ಷನ್ ಬಂದಾಗೆಲ್ಲ ನಮ್ಮೂರು ಜನ ಎಲ್ಲರೂ ನಮ್ಮ ತಂದೆಯವರು ಇಟ್ಕೊಂಡು ಮನವಿ ಪತ್ರ ಕೊಡ್ತಿದ್ರು. ಯಾರು ಈಡೇರ್ಸಕ್ಕಂಥ ಕೆಲಸ ಇವತ್ತು ಆನಂದ್ ಸಿಂಗ್ ಸಾಹೇಬ್ರು ಮಾಡಿದ್ದಾರೆ. ನಮಗೆ ಅಸಲು ಗೊತ್ತೇ ಇದ್ದೀವಿ ಸರ್, ಕನಸಿನಾಗಿದ್ದಿಲ್ಲ ಮನಸ್ಸಿನಾಗಿದ್ದಿಲ್ಲ. ಆನಂದ್ ಸಿಂಗ್ ಮಾಡಿದ ಅಷ್ಟು ನಮ್ಗೆ ಸವಲತ್ತು ಆಗೈತಿ ಕೆರೆಗೆ. ನಾವು ಏನು ಮಾಡಿ ಸರ್, ಹೊಲ್ದಾಗ ಅದ ನವಣೆ ಬೆಳಿತಿದ್ವಿ, ಉಳ್ಳಿ ಬೆಳಿತಿದ್ವಿ. ಇವಾಗ ನೀರು ಬಂದಲ್ಲ ಆಸಿ ನಾವೆಲ್ಲ ಬೆಳವಣಿಗೆ ಬೆಳಿತೀವಿ. ಇವಾಗ ಏನೆಲ್ಲ ಒಂದು ವರ್ಷದಾಗ ಒಂದ್ಸಲ ಟೈಮ್ 2 ಟೈಮ್ ನೀರು ತುಂಬಿಸಿದ್ರೆ ಕೆರೆಗೆ ಭಾಳ ಅನುಕೂಲ ಆಗ್ತದೆ ಸರ್. ನಾವೆಲ್ಲ ಯಾರ ತಕ ಹೋಗಂಗಿಲ್ಲ, ಯಾರನ್ನು ಬೇಡಂಗಿಲ್ಲ. ಒಳ್ಳೇದ ಮಾಡ್ಯಾನ್ರಿ, ಏನು ಅಂಬೋದೇನಿಲ್ಲ, ಒಳ್ಳೇದ ಮಾಡ್ಯಾನ ನಮ್ಮ ಊರಿಗೆ. ಭೂಮಿಗಳಿಗೆ ನಮ್ಮ ಬೋರ್ಗಳು ಅದಾವ ಸರ್, ಬೋರ್ಗಳಾಗ ಸುತ್ತ ಫುಲ್ ನೀರಾಗ್ಬಿಟ್ಟಾವ ಈ ವರ್ಷ. ಎಲ್ಲ ಕೆರೆಗಳು ತುಂಬ್ಯಾವು. ನಮ್ಮ ರೈತರಿಗೆ ನೀರು ಕೊಟ್ಟಾನ. ಈ ಆನಂದ್ ಸಿಂಗ್ ಸಾಹೇಬ್ರು ಬಂದಾಗಲಿದ್ದ ನಮಗೆ ಫುಲ್ ಸವಲತ್ತು ಐತಿ. ನಾವು ಮುಂಚೆ ಒಂದು ಬೆಳೆ ಬೆಳಿತಿದ್ವಲ್ಲ, ಅವಾಗ ಎಲ್ಲ ಅಲ್ಲಿ ಇಲ್ಲಿ ಕೇಳ್ತಿದ್ವಿ ರೀ, ಅದು ನಮ್ಮದು ಆಸೆ ಈಡೇರ್ಲಿಲ್ಲ. ಇವ್ರು ಆನಂದ್ ಸಿಂಗ್ ಅವ್ರು ಬಂದಾಗ್ಲಿಂದ ಇನ್ನು ಸ್ವಲ್ಪ ಕೇಳಿದಕ್ಕೆ ಇವಾಗ ಈಡೇರೈತಿ. ನೀರಿಂದು ಅಲ್ಲ, ಇದು ತ್ವಾಟಕ್ಕೆ ಹೋಗ್ಬೇಕಾಗಿತ್ತು. ಅವಾಗ ಸುಡುಗಾಡ್ಯಾಗೆಲ್ಲ ಹೊತ್ಕೊಂಡ್ಬಿದ್ದೀವಿ. ಇವಾಗ ಪರವಲ್ಲ, ಮನೆಗೆ ಕೊಳೆ ಹಾಕ್ಯಾನು. ರೈತರಿಗೆ ಆಗ್ತಕ್ಕಂಥ ಕಷ್ಟ ಇದಕ್ಕೆ ನೀರಾವರಿ ಬಿಟ್ಟರೆ ಬೇರೆ ಇಲ್ಲ. ಇರಿಗೇಷನ್ ಆಗಿದ್ದರಿಂದ ಕೆರೆ ತುಂಬ ನೀರು ಬಂದಿರೋದ್ರಿಂದ ಅನುಕೂಲ ಆಯಿತು. ಆ ಕಷ್ಟ ನಮಗೆ ತಪ್ಪೈತಂತ ಒಂದು ಭರವಸೆ ಹೇಳ್ತದೆ. ಇವಾಗ ಒಬ್ಬರು ಕೊಡಗಳು ತಗೊಂಡು ಇಡಂಗಿಲ್ಲ. ಅವಾಗೆಲ್ಲ ಲೈನ್ ಇಡ್ತಿದ್ರಿ, ಇಲ್ಲೆಲ್ಲ ರೋಡಿಗೆ ಓಡಾಡೋರು ನೋಡ್ತಿದ್ರು ನೀರಿಂದ ಎಷ್ಟು ಪ್ರಾಬ್ಲಮ್ ಐತೆ ಪೀಕ್ ಹೇಳ್ಯಾಗ ಅಂತೇಳಿ. ಇವಾಗ ಅದು ಆದಾಗಿಲಿದ್ದ ನಮಗೆ ಭಾರಿ ಎಲ್ಲವದು ಅನುಕೂಲ ಆಗೈತೆ. ಆ ಸಣ್ಣ ಪುಟ್ಟ ರೈತರು ತೋಟಗಳು ಮಾಡ್ಕೊಂಡಿರೋರು ಗುಳೆ ಹೋಗೋದು ತಪ್ಪಿ ತೋಟಗಳೇ ಮಾಡ್ಕೊಂಡು ನಮ್ಮ ಬದುಕು ನಾವೇ ಕಟ್ಕೊಳಕ್ಕೆ ಒಂದು ದಾರಿ ಆಗ್ತದೆ. ಈಗ ರೈತರಿಗಿರ್ಬೋದು, ದನ ಕರುಗಳು ಬಡ್ಡಿ ಹಿಂಡಕ್ಕೆ ಎಲ್ಲ ಅನುಕೂಲ ಭಾಳ ಸವಲತ್ತಾಗಿದೆ ಸರ್. ಇದು ರೈತಾಕಿ ಕೆಲಸ ಬಿಟ್ಟು ಹೊರಗಡೆ ವಲಸೆ ಹೋಗ್ತಿದ್ವಿ ನಾವು ಬೇರೆ ಕೆಲಸಗಳಿಗೆ. ಇವತ್ತು ನಮ್ಮ ಭೂಮಿಗಳಿಗೆ ಬೋರ್ವೆಲ್ ರೀಚಾರ್ಜ್ ಆಗಿದ್ದರಿಂದ ಇವತ್ತು ಎಲ್ಲರಿಗೆ ಅನುಕೂಲ ಆಗೈತಿ. ಮುಂಚೆ ಎಲ್ಲ ಮಳೆ ಬಂದರೆ ಬೆಳೆ, ಮಳೆ ಹೋತಂದರೆ ಬೆಳೆ ಇಲ್ಲ. ನೀರು ಬಂತಂದರೆ ಒಂದು ಫಲ ಬಿಟ್ಟು ನಾವು 2 ಫಲ ತಗೊಳ್ತೀವಿ. ಯಾರು ಬಂದರೆ ಇಷ್ಟು ಗಮನಕ್ಕೆ ತಗೊಂಡಿಲ್ಲ. ಗಮನಕ್ಕೆ ತಗೊಂಡು ರೈತರು ಇಷ್ಟೆಲ್ಲ ಸಾಯ್ತಿದಾರೆ. ಈ ಕಡೆಗೆಲ್ಲ ಆ ಕಡೆ ನೀರಾವರಿ ಇದ್ದಾರೆ ನೋಗ್ತಾರೆ, ಈ ಕಡೆಗೆಲ್ಲ ಆಳ್ತಾರೆ ಅಂತಂದೇಳಿ ಅದನ್ನ ಗಮನಕ್ಕೆ ತಗೊಂಡು ಅದನ್ನೆಲ್ಲ ಒಪ್ತೀವಿ. ಬೇಸ ಮಾಡ್ರಿ ಸರ್. ಸರಿಯಾದ ನೀರು ಕುಡಿತಿದ್ದಿಲ್ಲ. ಇವಾಗ ಡ್ಯಾಮಿನ ನೀರು ಸಿಕ್ಕತ್ತಂದ್ರೆ ನಾವೇ ಪುಣ್ಯವಂತ್ರಿ ಈ ಕಾಲದಲ್ಲಿ. ಕೆರೆ ಏನಿದ್ದಿಲ್ಲ ರೀ, ಎಲ್ಲ ಈಗ ಕೆರೆ ರಿಪೇರಿ ಮಾಡಿಸಿ ಎಲ್ಲ ಕಾಂಕ್ರೀಟ್ ಹಾಕ್ಸಿ ರೆಡಿ ಮಾಡ್ಯಾನ. ಇವಾಗ ನೀರು ಮೊನ್ನೆ ಬಿಟ್ಟಿದ್ದು ಒಂದಟ್ಟು ಕೆರೆ ತುಂಬಿಟ್ರೆ ನಮಗೆ ನೀರಿಂದ ಅನುಕೂಲ ಆಕೈತಿ. ಮಳೆಗೆ ಬೆಳ್ಕೊಂಬಂದು ಒಂದೇ ಬೆಳೆ, ಈಗ ನೀರು ಆಯ್ತಪ್ಪ ನಾವು 2 ಬೆಳೆ ತಗೋಬೋದು ನಾವು. ಸೌಲಭ್ಯ ಬೇಸ್ ಆಗ್ತದೆ ರೀ. ಯಾಕಂದ್ರೆ ದಿನದ ಸಾಧನೆ ಮೇಲೆ ನೀರು ನಿಂತಂಗಲ್ಲ, ಬೋರ್ಗಳಿಗೆ ಜಲ ಪ್ರಮಾಣ ಜಾಸ್ತಿ ಆಗ್ತೈತಿ. ಈ ವರ್ಷ ಸ್ವಲ್ಪ ಪರಲ್ಲ. ಈ ವರ್ಷ ಬಂದಿರೋದಕ್ಕಾಗಿ ನೀರು ಕೆರೆಗೆ ಮತ್ತು ಅವು ಇವು ಕಲ್ತ್ಕೊಂಡ್ಮೇಲೆ ನೀರಾವರಿ ಅಂತ ಆಗ್ತದೆ. ಈಗ ಮತ್ತು ಏತ ನೀರಾವರಿ ಮಾಡಿಕೊಟ್ರೆ ಮತ್ತು ಬೆಳೆ ಬೆಳಿಬೋದು. ರೈತರಿಗೆ ಭಾಳ ಅನುಕೂಲ ಆಗೋಂಥ ಕೆಲಸ ಆಗ್ತದೆ. ಯಾವುದೇ ರೀತಿಯಿಂದ ಅಂತರ್ಜಲ ಯಾವುದೇ ರೀತಿಯಿಂದ ಖುಷಿ ಇದಿಲ್ಲ. ರೈತರಿಗೆ ಸಹಿತ ಒಳ್ಳೆ ಬೆನಿಫಿಟ್ಟು, ಒಳ್ಳೆ ಆದಾಯ ಇರುತ್ತೆ. ಕೆರೆಗೆ ನೀರು ಇರ್ತಿದ್ವು, ಒಂದು 3-4 ತಿಂಗಳು ಇರ್ತಿದ್ವು, ಹೋಗ್ಬಿಡ್ತಿದ್ವು ಅವು. ಆಮೇಲೆ ಏನು ಮತ್ತು ದನ ಕರುಗಳು ಇಷ್ಟೊತ್ತಿಗೆಲ್ಲ ಮನೆ ಕಡೆ ಬಂದ್ಬಿಡವು. ಇವಾಗ ನೋಡ್ರಿ ಆರಾಮಾಗಿ ಅಲ್ಲೇ ನೀರು ಕುಡಿತೇವ, ಹಂಗೆ ಮತ್ತೆ ಗುಡ್ಡಕ್ಕೆ ಹೋಗ್ತಿದ್ದಾವ. ಭೂಮಿಗೆ ನೀರು, ಪಕ್ಷಿಗಳಿಗೆ ಆಗಲಿ, ಕುರಿಗಳಿಗೆ ಆಗಲಿ, ದನಗಳಿಗೆ ಆಗಲಿ, ರೈತರಿಗೆ ಒಳ್ಳೆ ಸೌಕರ್ಯ ಈ ಕೆರೆ ಆಗಿರೋದ್ರಿಂದ ಇದು ಮರಿಲಾರದಂಥ ಸೇವೆ ಇದು. ಯಾಕಂದರೆ ರೈತರಿಗೆ ನೀರು ಕೊಡತಕ್ಕಂಥದ್ದು ಭಾಳಷ್ಟು, ಅನ್ನ ಕೊಡೋದು, ಒಂದು ನೀರು ಕೊಡೋದು ಭಾಳಷ್ಟು ಇದು ಎಲ್ಲರಿಗೂ ಬರೋಕ್ಕಾಗಲ್ಲ. ಸಾಧಾರಣ ಅಂದರೆ ಒಂದೀಗ ನೀರು ಬಂದರೆ ಇನ್ನೂ ₹1 ಅನುಕೂಲ ಆಗುತ್ತೆ. ಈಗ ನೀರಿಲ್ಲ ಅಂದ್ರೆ ಮತ್ತೆ ಅರ್ಧ ಭಾಗ. ನೀರು ಎಷ್ಟೆಷ್ಟು ಹೆಚ್ಚಾಕೋ ಅಷ್ಟೆಷ್ಟು ನಮಗೆ ಅನುಕೂಲ ಭಾಳ ಐತಿ. ಕೆರೆಗೆ ನೀರು ಬಿಟ್ಟೋಟು ನಮಗೆ ಅನುಕೂಲ ಆಕೈತೆ ರೀ. ಈಗ ಡ್ಯಾಮು ಬಗಲಾಗಿದ್ರೂ ನಮಗೆ ನೀರಿಲ್ಲ. ಹತ್ತಿರ ಇದ್ರೆ 8 ಕಿಲೋಮೀಟ್ರ್ ಡ್ಯಾಮ್ ಇದೆ, ನೀರಾವರಿ ಇಲ್ಲ ನಮಗೆ, ಎಲ್ಲ ಕೆಳಗಡೆ ಹೋಗಿದೆ. ಹಂಗಾಗಿ ಕೆರೆಯಲ್ಲಿ ನೀರಿಲ್ಲ. ನೀರು ತುಂಬಿಸಿದ್ರೆ ಅದರಿಂದ ಅನುಕೂಲ ಆಗುತ್ತೆ. ಈಗ ನೀರಾವರಿ ಮಾಡಿದ್ರೆ ಅನುಕೂಲ ಆಗುತ್ತೆ, ನಾವು ದುಡ್ಕೊಂಡು ತಿಂಬಕ್ಕೆ ದಾರಿ ಆಗ್ತದೆ. ದಕ್ಷಿಣದ ಈ ಭಾಗವು ಹಚ್ಚ ಹಸಿರಿನ ಸಮೃದ್ಧಿ ಸಿರಿಯಿಂದ ನಳನಳಿಸಲಿ ಎಂಬ ಶ್ರೀ ಆನಂದ್ ಸಿಂಗ್ ರವರ ಮಹದಾಶೆಯು ಪೂರ್ಣಗೊಂಡು ಪ್ರಸಿದ್ಧ ದರೋಜಿ ಕರಡಿಧಾಮದ ಜೀವ ಸಂಕುಲಕ್ಕೂ ಅಟಲ್ ಬಿಹಾರಿ ವಾಜಪೇಯಿ ಪ್ರಾಣಿ ಸಂಗ್ರಹಾಲಯಕ್ಕೂ ಆಸರೆಯಾಗಿ ಕುರುಚಲು ಕಾಡಿನ ಜೀವ ವೈವಿಧ್ಯತೆಯ ಬೆಳವಣಿಗೆಗೆ ಜೀವ ಸೆಲೆಯಾಗಿ 18 ಗ್ರಾಮಗಳ ಜನರ ಜೀವ ಜಲವಾಗಿ ರಾಜ್ಯದಲ್ಲಿಯೇ ಅತಿ ವಿಶಿಷ್ಟವಾಗಿರುವ ಪಾಪಿನಾಯಕನಹಳ್ಳಿ ಏತ ನೀರಾವರಿ ಯೋಜನೆ ಇಂದು ಲೋಕಾರ್ಪಣೆಗೊಳ್ಳುತ್ತಿದೆ.